ಹುಡುಗಿಯರನ್ನು ಚುಡಾಯಿಸುವ ಪುಂಡರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. ಪುಂಡರ ಚಳಿ ಬಿಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಪೊಲೀಸರು. 530ಕ್ಕೂ ಹೆಚ್ಚು ರೋಡ್ ರೋಮಿಯೋಗಳನ್ನು ಪತ್ತೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ರೋಡ್ ರೋಮಿಯೋಗಳ ಸಂಖ್ಯೆ ಎಷ್ಟು ಅಂದರೆ 530ಕ್ಕೂ ಹೆಚ್ಚು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ, ಕಮಿಷನರೇಟ್ ವ್ಯಾಪ್ತಿಯಲ್ಲಿ, ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಪೈಕಿ 230ಕ್ಕೂ ಹೆಚ್ಚು ರೋಡ್ ರೋಮಿಯೋಗಳು, ಪುಂಡ್ರು, ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಪ್ರಾಪ್ತ ಯುವತಿಯರು, ಕಾಲೇಜ್ ವಿದ್ಯಾರ್ಥಿನಿಯರು, ಮಹಿಳೆಯರಿಗೆ ಚುಡಾಯಿಸ್ತಾ ಇದ್ದಕ್ಕೆ ಪೊಲೀಸರು ಈ ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಖಡಕ್ ಎಚ್ಚರಿಕೆ ನೀಡಿ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಪೊಲೀಸರು. ಹೇಳಿಕೆಳಿ ಹುಬ್ಬಳ್ಳಿ 2 ಕಾರಣಗಳಿಂದಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋ ಅನುಮಾನ ಮೂಡಿತ್ತು. 2 ಕೊಲೆ, BVB ಕಾಲೇಜಲ್ಲಿ 1 ಕೊಲೆ, ಮತ್ತೊಂದು ಕಡೆ 1 ಕೊಲೆ, 2 ಕೊಲೆ, 2 ಯುವತಿಯರ ಕೊಲೆ. ಆನಂತರದಲ್ಲಿ ಮಹಿಳೆಯರಿಗೆ, ಯುವತಿಯರಿಗೆ ರೋಡ್ನಲ್ಲಿ, ಕಾಲೇಜ್ನಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಯಾವುದೋ ಬಜಾರ್ನಲ್ಲಿ ಯುವತಿಯರನ್ನು ಚುಡಾಯಿಸ್ತಿದ್ದಂಥ ಯುವಕರನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು. ಒಂದು ನೆಮ್ಮದಿ, ಭಯ ಇಲ್ಲದಂಥ ವಾತಾವರಣದಲ್ಲಿ ಅಲ್ಲಿನ ಯುವತಿಯರು ಹೋಗ್ಬೋದು. ಭಯ ಇಲ್ಲದಂಥ ವಾತಾವರಣದಲ್ಲಿ ಕಾಲೇಜ್ಗೆ ಹೋಗ್ಬೋದು. ಯಾವುದೇ ಆತಂಕ ಬೇಡ, ಯಾವುದೇ ಭಯ ಬೇಡ. ಮನೆಯಿಂದ ಯುವತಿಯರು ಹೊರ ಬಂದರೆ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಹೋಗ್ಬೋದು. ನೋಡಿ, ಒಬ್ಬ ಯುವತಿ ಹಿಂಗೆ ಹೋಗ್ತಾ ಇದ್ದರೆ ಸ್ಕೂಟಿಲಿ ಬಂದು ಅಡ್ಡಗಟ್ಟಿ ಮಾತಾಡ್ಸೋಕ್ಕೆ, ಚುಡಾಯಿಸೋಕ್ಕೆ ಬಂದಿದ್ದಾರೆ. ಆಗ ಯುವತಿ ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗಿದ್ದಾಳೆ. ಇಂಥ ಘಟನೆಗಳು ನಡೆದಾಗ ಹೆಣ್ಣು ಮಕ್ಕಳು ಶಾಲೆಗೆ ಕಳಿಸೋಕೆ, ಕಾಲೇಜ್ಗಳಿಗೆ ಕಳಿಸೋಕೆ, ಕೆಲಸಕ್ಕೆ ಕಳಿಸೋಕೆ ಪೋಷಕರು ಹಿಂದೆ ಮುಂದೆ ನೋಡುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗೆ ಯುವತಿಯರ ಹಿಂದೆ ಬಿದ್ದು ಆ ಪ್ರೀತಿಯ ಕಾರಣಕ್ಕಾಗಿಯೋ ಮತ್ತೊಂದು ಕಾರಣಕ್ಕಾಗಿಯೋ ಭಯವನ್ನು ಹುಟ್ಟಿಸುವಂಥ ಕೆಲಸ ಮಾಡ್ತಿದ್ದಾರಲ್ಲ ರೋಡ್ ರೋಮಿಯೋಗಳು, ಅವರಿಗೆ ಬುದ್ಧಿ ಕಲಿಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಆಗಬೇಕಾದಂಥ ವಿಚಾರ. ಹೆಂಗೆ ಪತ್ತೆ ಹಚ್ಚಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಯಾಕೆಂದರೆ 530ಕ್ಕೂ ಹೆಚ್ಚು ಜನರನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ 230ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂಥೇಳಿ ಬಟ್ ನೀಟಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಹುತೇಕ ಕಡೆಗಳಲ್ಲಿ CC ಕ್ಯಾಮ್ರಾಗಳಿದ್ದಾವೆ, CCTVಗಳಿದ್ದಾವೆ. ಬಹಿರಂಗವಾಗಿ ಹೀಗೆ ರೋಡ್ನಲ್ಲಿ ಕಿತಾಪತಿ ಮಾಡಿದ್ರೆ ನಿಮ್ಮ ಕಣ್ಗಾವಲಿರುತ್ತೆ. ನೀವು ಮಾಡುವಂಥ ಕೆಲಸಗಳ ಸುತ್ತಮುತ್ತಲೂ ಕೂಡ CCTV ಕಣ್ಗಾವಲಿರುತ್ತೆ. ನೋಡಿ, ಹಿಂಗೆ ಆದರೆ ಯಾವ ಕಡೆ ಹೋಗ್ತಾ ಇದ್ದೀವಿ ನಾವು ಅನ್ನುವ ವಾತಾವರಣ ಇರುತ್ತಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಹುಬ್ಬಳ್ಳಿ ಧಾರವಾಡದ ರೋಡ್ ರೋಮಿಯೋಗಳು ಬಾಲ ಬಿಚ್ಚಬಾರ್ದು ಅಂತ ಹೇಳಿ ಪೊಲೀಸರು ಇಂಥ ಕಠಿಣವಾದಂಥ ಖಡಕ್ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಕೊಲೆ, ಪೋಕ್ಸೋ, ರೇಪ್ ಪ್ರಕರಣದ ಆರೋಪಿಗಳ ದಸ್ತಗಿರಿ ತ್ವರಿತವಾಗಿ ಆದಂಥ ಸಂದರ್ಭದಲ್ಲಿ ಮಾಡುವಂಥದ್ದು, ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು, ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗದ ರೀತಿಯಲ್ಲಿ ಏನು ಕಾನೂನಲ್ಲಿ ಅವಕಾಶ ಇದೆ ಆ ರೀತಿ ಪ್ರಾಪರಾಗಿ ರೆಪ್ರೆಸೆಂಟ್ ಮಾಡುವಂಥದ್ದು, ಅವ್ರಗಳ ಕಡೆಯಿಂದ ಏನಾದರೂ ಫರ್ದರ್ ತೊಂದರೆ ಆದಂಥ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲೇಷನಿಗೆ ಬರೆಯುವಂಥದ್ದು, ಪ್ರತ್ಯೇಕ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು, ಈ ಥರ ನಿರಂತರವಾಗಿ ಮಾಡ್ತಾಯಿದ್ವಿ. ಅದ್ರ ಜೊತೆ ಗಂಭೀರ ಪ್ರಕರಣಗಳಲ್ಲಿ ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೀವಿ. ಮತ್ತು ನಾವು ಪ್ರಿವೆಂಟಿವ್ ಆಗಿ, ಅಂದರೆ ಈ ಥರ ಕೃತ್ಯಗಳು ನಡಿಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ, ಏರಿಯಾ ಫೆಮಿಲರೈಸೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ. ಮತ್ತು ಸಾಕಷ್ಟು ಇಲ್ಲಿ ಮೊಹಲ್ಲಾ ಕಮಿಟಿ ಮೀಟಿಂಗು, ಪೀಸ್ ಕಮಿಟಿ ಮೀಟಿಂಗ್ ರೀತಿಯಲ್ಲಿ ವಿವಿಧ ಧಾರ್ಮಿಕ ಸ್ಥಳಗಳಲ್ಲಿ, ಆಮೇಲೆ ಧಾರ್ಮಿಕ ಮುಖಂಡರು, ಸಮುದಾಯ ಮುಖಂಡರು, ಮತ್ತು ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ BUB ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದೊಂದು ಹಾಟ್ಸ್ಪಾಟು. ಯಾಕೆಂದರೆ ಅಲ್ಲಿ ವಿದ್ಯಾರ್ಥಿನಿಯರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು ಹಾಟ್ಸ್ಪಾಟು, ಅದೇ ರೀತಿ ಮಾರ್ಕೆಟ್ಗಳು ಹಾಟ್ಸ್ಪಾಟು. ಆಮೇಲೆ ಸ್ವಲ್ಪ ಔಟ್ಸ್ಕರ್ಟ್ ಏರಿಯಾಗಳಲ್ಲಿ ಎಲ್ಲಿ ಪ್ರೀವಿಯಸ್ ಇನ್ಸಿಡೆಂಟ್ ಆಗಿದೆ ಆ ಒಂದು ಪ್ರದೇಶಗಳು ಕೂಡ ಹಾಟ್ಸ್ಪಾಟ್ ರೀತಿಯಲ್ಲಿ ನಮ್ಮ ಪ್ರತಿ ಠಾಣೆಯಲ್ಲಿ ಸುಮಾರು 7-8 ಹಾಟ್ಸ್ಪಾಟ್ ಲೆಕ್ಕದಲ್ಲಿ ನಮ್ಮ 15 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಾಟ್ಸ್ಪಾಟ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. ಈ ಹಾಟ್ಸ್ಪಾಟ್ಸು
ಮಹಿಳೆಯರು, ಮಕ್ಕಳು ಮತ್ತು ವಿದ್ಯಾರ್ಥಿನಿಯರು, ಯುವತಿಯರ ಒಂದು ಸುರಕ್ಷತೆ ಹಿನ್ನೆಲೆಯಲ್ಲಿ ಐಡೆಂಟಿಫೈ ಮಾಡಿರುವಂಥ ಹಾಟ್ಸ್ಪಾಟ್ಸು. ಆ ಏರಿಯಾಗಳಲ್ಲಿ ನಮ್ಮ ಹೊಯ್ಸಳ ಹೆಚ್ಚು ಸ್ಟಾಪ್ಸನ್ನು ಇಟ್ಕೊಂಡಿರುತ್ತೆ. ಅದೇ ರೀತಿ ನಮ್ಮ ಅಧಿಕಾರಿಗಳು ಹೆಚ್ಚು ಭೇಟಿ ಮಾಡ್ತಾರೆ, ಬೀಟ್ನವರು ಅಲ್ಲಿ ಭೇಟಿ ಮಾಡ್ತಾರೆ. ಮತ್ತು ನಾವು ಸಾರ್ವಜನಿಕ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಏರಿಯಾಗಳಲ್ಲೇ ಮಾಡುವಂಥದ್ದು. ಇದರ ಉದ್ದೇಶ ಮುಖ್ಯವಾಗಿ ಅಪ್ರಾಪ್ತ ಮಕ್ಕಳೇನಿದ್ದಾರೆ, ಅದೇ ರೀತಿ ಯುವತಿಯರು ಮತ್ತು ಮಹಿಳೆಯರು ಅವ್ರ ಮೇಲೆ ಆಗುವಂಥ ದೌರ್ಜನ್ಯವನ್ನು, ಲೈಂಗಿಕ ದೌರ್ಜನ್ಯ ಇರ್ಬೋದು ಅಥವಾ ಟೀಸಿಂಗ್ ಇರ್ಬೋದು, ಬೇರೆ ಯಾವುದೇ ರೀತಿ ಕೃತ್ಯಗಳು ಅವ್ರ ಮೇಲೆ ಆದರೆ ಅಂಥದ್ದನ್ನು ತಡೆ ಹಿಡಿಯುವಂಥದ್ದು ಇದರ ಉದ್ದೇಶ ಆಗಿದೆ.